ಇವನ್ನ ನಾವು ಕಾಲೇಜಲ್ಲಿ ಕರ್ಣ ಅಂತ ಕರಿತೀವಿ. ಇನ್ನೊಂದ್ಸರಿ ಏ ಬರುತ್ತೆ ಮಾಡ ತಿಕ್ಕಾ ಮುಚ್ಕೊಂಡು ಗೈಸ್ ನೋಡಿ ಪಾಪ ಅವನು ಓದ್ತಾವನೆ. ಗೈಸ್ ಐ ಆಮ್ ಹಿಯರ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಲೇಜ್ಗೆ ಹೋಗಬೇಕು. ನಮ್ಮ ಅಜ್ಜಿ ಒಬ್ರು ಬಂದವ್ರೆ, ಅವ್ರನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಈಗಾಗಲ್ಲ, ಬಿಕಾಸ್ ಅವರು ಏನು ಅನ್ಕೊತಾರೋ ಬೇಡ. ನಮ್ಮ ಟಿಫನ್ ಮಾಡ್ತಾರೆ, ಚಿಕನ್ ಮಾಡ್ತಾವ್ರು ಅವ್ರಿಗೋಸ್ಕರ. ನಾನು ಇವಾಗ ಕಾಲೇಜ್ಗೆ ಹೊರಟೆ. ಬನ್ನಿ ಕಾಲೇಜ್ಗೆ ಹೊರಟು ಸಿಗ್ತೀನಿ. ಬಾಯ್ ಮಾ. ಇಲ್ಲೇ ಎತ್ಕೊಂಡಿದ್ದೀನಿ ಗೈಸ್ ಎಲ್ಲ. ನೀವು ಆಚೆ ಹೋಗ್ಬೇಕಾದ್ರೆ ಒಂದೊಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಹೋಗ್ರಿ, ಬಿಕಾಸ್ ಅದೇ ಒಳ್ಳೇದು. ಬಾಯ್ ಮಾ. ಅಜ್ಜಿ ಬರಲಾ? ಬನ್ನಿ. ಆಯ್ತವ್ರೆ ಗೈಸ್ ಇವ್ರು ಇಲ್ಲಿ. ಕಿವಿ ಚುರ್ರ ಅಂತ ನನಗೂ ಬಂದ್ ಮಾಡಿದ್ರು, ಚುರ್ರ ಅಂತ ಕಿವಿ. ಈಗ ಅಪ್ಪ ಸೆಕೆಂಡ್ ಚುರ್ರ ಅಂದೈತೆ ನೋಡಿ. ನಮ್ಮ ದುರ್ಯೋಧನನ ಸಾಯ್ತಾವನೆ. ನೀವು ಅವ್ರಿಗೂ ಕೊಟ್ಬಿಡೋಣ. ನೋಡಿ ಗೈಸ್, ಅಲ್ಲಿ ಒಂದು ಬ್ಯಾಚ್ ಕೂತೈತಲ್ಲಿ, ನಮ್ಮ ಬ್ಯಾಚ್, ಕಳ್ಳರ ಬ್ಯಾಚ್ ಅದು. ಗೈಸ್ ಅವಾಗಲೇ ಮಚ್ಚ ಒಂದು ಮಾತು ಹೇಳ್ದ, ಮಚ್ಚ ಇನ್ನೊಂದ್ಸರಿ ಹೇಳಿ ಮಚ್ಚ. ಇವನ್ನ ನಾವು ಕಾಲೇಜಲ್ಲಿ ಕರ್ಣ ಅಂತ ಕರಿತೀವಿ. ಏನಕ್ಕಂದರೆ ಇವನಿಗೆ ಕರ್ಣ ಅಂತಾರೇ ಎಲ್ಲ ಆಗಿರ್ಬೋದು. ಧೈರ್ಯದಲ್ಲಾಗಿರ್ಬೋದು, ದನದಲ್ಲಾಗಿರ್ಬೋದು, ಶೂರದಲ್ಲಾಗಿರ್ಬೋದು. ಈಸ್ ಕೇಪಬಲ್ ಫಾರ್ ದಟ್. ಸೊ ಅದಕ್ಕೆ ನಾವು ಇವನ್ನ ಕರ್ಣ ಅಂತ ಕರಿತೀವಿ. ನನಗೆ ಗೊತ್ತು ಅವ್ನು 100% ಕರ್ಣನ ಥರ ನಿಭಾಯಿಸ್ತಾನೆ ಅಂತ. 100% ನಂಬಿಕೆ ಇದೆ ಅವನ ಮೇಲೆ. ಗೈಸ್ ಅದೇ ಥರ ಇವನು ಅಷ್ಟೇ. ನನಗೆ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ಇದುವರೆಗೂ ಎಲ್ಲೂ ಒಂಚೂರು ಕಮ್ಮಿ ಮಾಡಿಲ್ಲ ಫ್ರೆಂಡ್ಶಿಪ್ಪಲ್ಲಿ. ಇವ್ನು ಕರ್ಣ ಆದರೆ ನಾನು ದುರ್ಯೋಧನ ಥರ ನೋಡ್ಕೊತಾನೆ. ನಂಗೆ ಅದಕ್ಕೆ ಇವನು ಅಂದರೆ ತುಂಬ ಇಷ್ಟ. ಸೊ ನಾನು ಏನಂದ್ರೆ ಹೇಳ್ಕೊಳ್ಳೋದು, ಮಗ ಈ ಫ್ರೆಂಡ್ಶಿಪ್ ಯಾವತ್ತೂ ನಾನು ಹಿಂಗೆ ಇರಬೇಕು. 100% ಇರುತ್ತೆ ಮಚ್ಚ, ಹಿಂಗೆ ಇರಬೇಕು ನೀವು. ಗೈಸ್ ಹೇಳ್ಬೇಕಂದ್ರೆ ಇದು ಸೆಕೆಂಡ್ ಎರಡನೇ ಅವ್ನು ಕೊಟ್ಟಿರೋದು ನನಗೆ ಕರ್ಣ ಕ್ಯಾರೆಕ್ಟರು. ಇನ್ನೊಬ್ಬನ ತೋರಿಸ್ತೀನಿ. ಅವನು ಅಷ್ಟೇ ಮಚ್ಚ, ಚಿಕ್ಕ ವಯಸ್ಸಿನ ಫ್ರೆಂಡು. ನಾವು ಜಾಸ್ತಿ ಮೀಟ್ ಮಾಡಲ್ಲ ಆಯಿತಾ. ಆ್ಯಂಡ್ ನಾವೇನಂದರೆ ಜಸ್ಟ್ ಯಾವಾಗ ಸಿಗ್ತೀವಿ ಅವಾಗ ಮಾತಾಡ್ತೀವಿ. ಗೈಸ್ ಬನ್ನಿ ನಮ್ಮ ಸಿಗ್ತೀನಿ. ನೋಡಿ ಆಕಾಶ ಸಿಕ್ಕವನೆ, ಕೊಡ ಮಚ್ಚ ಸೆಕೆಂಡು ಕಾಶು. ಹಾಂ ನಾಳೆ ಇದ್ದೀವಿ ನೋಡಿ. ಆನಂದ ಬಂದಿದ್ದಾನೆ, ಅವ್ನು ಗ್ರ್ಯಾಜುಯೇಷನ್ ಡೇ ಇದೆ ಈಗ. ಎಷ್ಟು ಗಂಟೆ ಮಚ್ಚ ಗ್ರ್ಯಾಜುಯೇಷನ್ ಸ್ಟಾರ್ಟ್ ಆಗೈತಾನೆ? ಗೈಸ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಅಣ್ಣ ಹೋಗ್ತಾನೆ. ನಾನು ನೆಕ್ಸ್ಟು ಕಾಲೇಜ್ ಡೇಗೆ ಬಟ್ಟೆ ತರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಈಗ ಸಿಕ್ಕಿದ್ರೆ ಹೀಗೆ ತೊಗೊಂಬಂದ್ಬಿಡೋಣ ನನಗೆ. ಈಗ ಸಿಕ್ಕಿದ್ರೆ ಸ್ಟಾಕ್ ಐತೆ. ಯಶವಂತಪುರ್ಗೆ ಹೋಗ್ಬೇಕು. ಹೋಗಿ ಬರೋಣ ಬಾ, ಮುಗಿಸ್ಕೊಂಡು ಬೇಗ. ಇನ್ನೂ ಸಿಗ್ನೇಚರ್ ಡೇ ಯಾವಾಗ? ಇವತ್ತೇನೆಲ್ಲ ಗೈಸ್, ಎಲ್ಲ ಇವತ್ತಂತೆ. ಏನು ಹೋಗ್ತಾನೆ ಏನೋ ಗೊತ್ತಿಲ್ಲ. ಬನ್ನಿ ಹೋಗಿ ಬರೋಣ. ಬೇಗ ಮುಗಿಸ್ಕೊಂಡು ಬರ್ತೀಯಾ ಇಲ್ಲ ನಾಳೆ? ಸಾಯಂಕಾಲ ಬಾ, ನೀನು ಹೋಗಕ್ಕೆ ಲೇಟ್ ಆಗುತ್ತೆ. ನನಗೆ ಪ್ರಾಕ್ಟೀಸ್ ಐತೆ. ಆಗುತ್ತೆ, ನಮಗೆ ಗೊತ್ತಿರೋಂಗೆ ಒಂದು 4 ಗಂಟೆ 3 ಗಂಟೆ ಆದ್ರೂ ಆ ಕಡೆಯಿಂದ ಇವತ್ತು ಹೋಗಿ ಬಂದರೆ ಹೇಳಕ್ಕ ಮುಗೀತಂದ್ರೆ ಫೋನ್ ಹಾಕ್ತೀನಿ. ಇಲ್ಲ ನಾಳೆ ಹೋಗೋಣ ಬಿಡು. ನಾಳೆ ಪಕ್ಕ. ನಾಳೆ ಫ್ರೀ ಇರ್ತೀನಿ. ನಾಳೆ ಬೆಳಗ್ಗೆ ಹೋಗ್ಬಿಡೋಣ. ನಾಳೆ ಆನ್ಯುವಲ್ ಡೇ ಐತಲ್ಲ. ನಾಳೆ ಎಲ್ಲೋ 18ನೇ ತಾರೀಕು ಇರೋದು. ನಾಳೆ 18ನೇ ತಾರೀಕು ಇರೋದು. ಇದು NSS ರೇಂಜರ್ಸ್ ಅಂಡ್ ರೋವರ್ಸ್ದು ಅವ್ರದ್ದು. ಇವನೀಗ ಒಂದೇ ಬಾಲಲ್ಲೇ ಬರ್ತಾನೆ ಅಂತ ಚಾಲೆಂಜು. ಸಾಯ್ತಾವ್ರೆ ಗೈಸ್ ಒಂದೇ ಸಮ. ಪಾಪ ನನ್ನ ಮಚ್ಚನಿಗೆ ಬ್ಯಾಟಿಂಗು ಕೊಡ್ತಾ ಇಲ್ಲ, ಬಾಲಿಂಗು ಕೊಡ್ತಾ ಇಲ್ಲ. ಸಪ್ಪು ಕೂತವನೆ ನೋಡಿ. ಮೊನ್ನೆ ಇವನಿದ್ದ ಮಲ್ಲ. ಕ್ರಿಕೆಟ್ ಆಡ್ತಾರೆ. ಏ ಮಚ್ಚ ಟೀಮ್ ಅಂತ ಶಫಲ್ ಮಾಡ್ರೋ. ಪಾಪ ಚೆನ್ನಾಗಿ ಆಡ್ತಾವನೆ ಅವನ್ನ. ಇನ್ನೊಂದ್ಸರಿ ಏ ಬರುತ್ತೆ ಮಾಡ, ತಿಕ್ಕಾ ಮುಚ್ಕೊಂಡು ಮಾಡೋ. ದೇವ್ರವನೇ ಹಿಂದೂ ಒಂದಿನ ಬರ್ತದೆ. ದೇವ್ರವನೇ. ಪಾಪ ಗೈಸ್ ಬೆಂಕಿ ಆಗ್ಬಿಟ್ಟು ಹೊರಟದ. ಮನೆ ಹೊಡ್ತಾವ.
ಅಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ನೀವು ಆಚೆ ಕೊಂಡಿಸ್ಬಿಟ್ಟು ಗಗನ ಗೈಸ್ ನೋಡಿ ಪಾಪ ಅವನು ಓದ್ತಾವನೆ. ಏನಿಲ್ಲ ಆ ಸಿಚುವೇಶನ್ ನೋಡಿ ಗೈಸ್. ನಮ್ಮ ಹೀರೋ ಇವನು. ಹಾಯ್ ಮೇಡಮ್ ಮಾಮ್. ನಾನು ಕಾಲೇಜಿಗೆ ಬಂದಾಗೆಲ್ಲ ವ್ಲಾಗೆ ಇವರೆಲ್ಲ ಆಗ್ತಾರಲ್ಲ, ಬಂದೆ ಓದೆ ಮಲ್ಕೊಂಡೆ ತಿಂದೆ ಬಾತ್ರೂಮ್ ಹೋದೆ ಅಂತ, ಅದೆಲ್ಲ ಇಲ್ಲ. ಪ್ರತಿಯೊಂದು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಂಡವ್ರು ಅಷ್ಟೇ. ಓಯ್ ಮಚ್ಚ ಗೈಸ್ ಪಾಪ ಫುಲ್ ರೋದ್ನೆ ಕೊಟ್ಬಿಡ್ತಾರೆ ಗೈಸ್ ಇವನಿಗೆ. ನಾನು ಎಷ್ಟು ಬೇಜಾರಾಗೋಗ್ತಾ ಇದ್ದೆ ನನಗಂತೂ. ನೀನ್ ಕುತ್ಕೋ ಬಾರಲ್ಲ, ಕೊಡ್ತಾರೆ ಬರೋ ಈಗ. ನೆಕ್ಸ್ಟ್ ಬ್ಯಾಟಿಂಗ್ ನೀನೆ. ನೆಕ್ಸ್ಟ್ ಬ್ಯಾಟಿಂಗ್ ಇವ್ರು ಕೊಡ್ರಲ್ಲ. 1 ಓವರ್ ನಿನಗೆ ಫಸ್ಟೇನೆ, ಓವರ್ ಫುಲ್ ನಿನಗೆ ಗ್ರೇಸ್ ಹಾಕೊಂಡ್ ಕುತ್ಕೊಂತಾರೆ ನನ್ನ ಮಗನೇ. ಯಾರು ಸೆಲ್ಫಿ ಅಲ್ಲಿ ಮಾಡಲ್ಲ ವ್ಲಾಗ್ಸು. ಇಲ್ಲಿಲ್ಲೇ ಹೊಡ್ಕೊಂತಿಯಲ್ಲ ನೀನು. ಮಿಸ್ ಆಗೋಗ್ಬಿಟ್ಟ ಮಗ, ನೀನ್ ಮಿಸ್ ಆಗೋಗ್ಬಿಟ್ಲೆ. ಮಿಸ್ ಆಗ್ಬಿಟ್ಟ ನನ್ನ ಮಗ ಅವನು. ನೋಡಿ ರಾಜಿ, ಒಂದ್ 6 ಬೇಕು ನನಗೆ, ಕಂಟೆಂಟ್ ಬೇಕು. 6 ಹೊಡಿಲ್ಲ ಅಂದ್ರೆ ಆಚೆ ಬಾ. ಪಕ್ಕ ಬರ್ತದಾ ನೋಡೋಣ. ಗೈಸ್ ಈಗ 6 ಹೊಡಿತಲ್ಲಂತೆ, ನೋಡೋಣ. ಇಬ್ರದ್ದು ಸೇರಿ ಮಾಡ್ತೀನಿ ಬಿಡ ಈಗ. ಔಟ್ ಬಾ. 6 ಗೈಸ್ ಫೈನಲಿ 6 ಹೊಡೆದ್ಬಿಟ್ಟು ಅನ್ಕೊಂಡಂಗೆ. ಮಾತಾಡ್ಕೊಂಡೆ ಸಾಯಿರೋ ಹೊಡಿಯೋ. ಏಟಲೇ ಏಟೋ, ಮಸ್ತ್ ಏಟೋ. ಕಣ್ಣಿಗೆ ಕಾಣಿಸಿಲ್ಲ ಬಾಲ್. ಅದು ಎಲ್ಗೋಯ್ತು? ಗಂಜಿಲ ಅಯ್ಯೋ ನನ್ನ ಸೆಕ್ಸಿ ಶಾಟ್ ಅಲ್ಲೇ. ಬರೋ ಫಂಕ್ಷನ್ ಅವ್ರಿಗೆ, ನಮ್ಗಲ್ಲ. ನಾವು 3rd ಇಯರ್, ಬಟ್ ನಮ್ದು ಆ ಬ್ಯಾಚ್ ಅಲ್ಲ. ಐ ಮೀನ್ ನಾವ್ದು BCom ನಮ್ದು BA, ಅವ್ರದ್ದು BCom BBA. ನಮ್ದಾದಾಗ ನಾವು ಫುಲ್ ಮಿಂಚಿಂಗು ಅಲ್ಲ ಬ್ರೋ. ವಿಡಿಯೋ ಬೇಜಾರು ಮಾಡ್ಕೊಂಬಿಡ ಬಾಬ್ರ ಇಲ್ಲಿ. ಸಾರಿ ಇಲ್ವಾ ಬ್ರೋ? ಏನೋ 6 ಮೇಲೆ 6. ಸೂಪರ್ ರಾಜೇ ನಗಲೇ ಗುಗ್ಗು ನನ್ನ ಮಗನೇ ಎತ್ಕಂತವನೆ. ಅದು ಬೇಕಾಗಿರೋದು. ಹಾಪಿ ಬಾಯ್ಲಿ 1 ಸೆಕೆಂಡ್ ಕೊಟ್ಬಿಟ್ಟು ಹೋಗು. ಶಿಶಾ ಇಲ್ಲಿ ನನಗಿಲ್ವಾ? ಹೇಳಿ ಕೊಡ್ಸ್ಕೊಬೇಕನೋ. ಹಿಸ್ಟ್ರಿಯಲ್ಲೇ ಅವ್ನು ಇವತ್ತೇ ಫಸ್ಟ್ ಟೈಮ್ ಅನ್ಕೊಂಡಿದ್ದ ತಕ್ಷಣ ಔಟು ಆಗ್ಬಿಟ್ಟ ಗಾಯ್ಸ್. ಗೈಸ್ ಅನ್ಕೊಂಡಿದ್ದ ತಕ್ಷಣ ಔಟ್ ಆದ ಮಚ್ಚ. ಆ ಸೈಡ್ ಇರೋನು ಈಗ ಇವನು ಇಲ್ಲೆಲ್ಲ ಮಾಡ್ತೀನೋ ನೀವು. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ ನೀವು ಯಾರು ಅಂದಿಲ್ಲ. ಫಸ್ಟ್ ಹೇಳಿದ್ನಲ್ಲ ಅನ್ಬೇಡ್ರಿ ಮಚ್ಚ ಅಂತ. ಅವತ್ತಿಂದ ನೀವು ಯಾರು ಮಾತಾಡಿ ನಾನೇನು ಬೀಪ್ ಹಾಕ್ಲಿ? ನೋಡ್ ಮಚ್ಚ, ನೋಡಿ ಗಾಯ್ಸ್, ಇವನು ಮಾಟ ಮಂತ್ರ ಮಾಡ್ತಾವನೆ. ಅದಕ್ಕೆ ಅವಾಗಿಂದ ಇದಕ್ಕ ಶಿವನೇ ಕಾರಣ. ನೋಡಿ ಗಾಯ್ಸ್, ಆಗ ಅಳಿಸ್ಬಿಟ್ಟ ಗೊತ್ತಾಗ್ತೈತೆ. ನಮ್ ಇದಕ್ಕೂ ಇವ್ನು ಮಾಡ್ತಾರ ಕೆಲ್ಸಕ್ಕೂ ಒಂದಕ್ಕೂ ಇದೇ ಇಲ್ಲ. ಫಸ್ಟ್ ಬಾಲ್ಗೆ ಔಟ್ ಆಗ್ಬಿಡ್ತಾನೆ. 2 ಬಾಲ್ಗೆ ಅದು
ಓಯ್ ನೀನು ಯಾಕೆ ಹೋಗಿ ನೋಡಿ ಇವತ್ತು ಜಾಸ್ತಿ ಮಾತಾಡಿರೋದು ನೀನು ಪಾಪ ಅವ್ನು ಯಾಕೆ ಅಲ್ಲಾಡಲ್ಲ ಅವ್ನು ಹೆಂಗವನೆ ನಿನ್ನ ವಿಷಯಕ್ಕೇನೆ ಮಗನೇ ಏನೋ ಮಾಡ್ತಾವ್ರೆ ಹಂಗೆ ಅಯ್ಯಪ್ಪ ಇಲ್ಲಿ ದುಡ್ಡು ಮಾಡ್ಕೊಂತೀನಿ ಅಲ್ಲೈತೆ ನೋಡ ಇದ್ಯಾರ್ದು ಇದು ಇವ್ದು ಎರಡು ಕೆಳಗಡೆ ಇದೆ ನಂದು ಔಟ್ 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 ಗೈಸ್ ನೋಡಿ ನಾವು ಮಾಡ್ತಾವೆ ನಾವು ಬ್ರೋ ಜೊತೆ ಇದ್ದೀವಿ ಬ್ರೋ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಬರ್ಡೇ ಮುಗಿಸ್ಕೊಂಡು ಬಂದರು ನಮ್ಮನ್ನು ಕರೆದಿಲ್ಲ ನನಗೆ ಫುಲ್ ಹರ್ಟ್ ಆಗ್ತಾ ಇದೆ ಬಟ್ ಹೇಳ್ಕೊಂಡಿರ ಸುಮ್ಮನೆ ಇಟ್ಕೊಂಡಿದ್ದೀನಿ ಬ್ರೋ ಇನ್ನೇನು ಸಮಾಚಾರ ಕ್ರಿಕೆಟ್ ಆಡ್ತವ್ರೆ ನೋಡ್ತಾ ಇದ್ದೀರ ಅವರು ಆಡ್ಬೇಕಂತೆ ಬಟ್ ಏನು ಮಾಡೋದು ನನಗೆ ಮೂಡಿಲ್ಲ ಬ್ರೋ ಬಾಲ್ ಬಾಲ್ ಏನು ಗೈಸ್ ಈಗ ಮನೆಗೆ ಬಂದು ರೆಡಿ ಆಗ್ತಾ ಇದ್ದೀನಿ ನಮ್ಮ ಅಜ್ಜಿ ಬಂದು ಹೋದರು ಅಜ್ಜಿ ಅಂದರೆ ನಮ್ಮಪ್ಪ ಅವರ ಅಮ್ಮ ಇದ್ದಾರಲ್ಲ ಅವರ ತಮ್ಮನ ಹೆಂಡತಿ ಬಂದಿದ್ದು ಅಜ್ಜಿನೇ ಬಂದು ಏನೋ ಸ್ವಲ್ಪ ಮಾತಾಡ್ಕೊಂಡು ಹೋದ್ರಂತೆ ಇರಲಿ ನಾನೀಗ ಪ್ರಾಕ್ಟೀಸ್ಗೆ ಹೊರಟು ಸಿಗ್ತೀನಿ ನಾಳೆ ಕಾಲೇಜ್ಗೆ ಹೋಗೋದೆಲ್ಲ ಗೊತ್ತಿಲ್ಲ ಗೈಸ್ ಬಿಕಾಸ್ ನಾಳೆ ಸಂಜೆ ಪ್ರಾಕ್ಟೀಸ್ ಇದೆ ನನಗೆ 6 ಗಂಟೆಗೆ ನೋಡೋಣ ಹೊರಟು ಮತ್ತೆ ಸಿಗ್ತೀನಿ ಬನ್ನಿ ಕಾಲೇಜ್ ಕ್ಲಬ್ ಹತ್ರ ಗೈಸ್ ಫೈನಲಿ ಕ್ಲಬ್ಬಿಗೆ ಬಂದಿದ್ದೀನಿ ಈಗ ಸೆಷನ್ ಸ್ಟಾರ್ಟ್ ಆಗುತ್ತೆ ಸೆಷನ್ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಎಲ್ಲ ಹುಡುಗರು ಬರ್ತಾ ಇದ್ದಾರೆ ಅಲ್ಲಿ ಕೂತಿದ್ದಾರೆಲ್ಲ ಹುಡುಗರು ಈಗ ಬನ್ನಿ ಹೊರಟು ಸಿಗ್ತೀನಿ ಕಾಲೇಜಿಗೆ ಹೋಗಿ ನೋಡಿದ್ರಲ್ಲ ಕಾಲೇಜಿಗೆ ಹೋಗಿ ಬಂದು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಬಂದೆ ಬನ್ನಿ ಈಗ ಸೆಷನ್ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್ ಈಗ ಸೆಷನ್ ಮುಗೀತು ಸೆಷನ್ ಮುಗಿಸ್ಕೊಂಡು ನಾವು ಯಾರ ಕಾರಲ್ಲಿ ಕೂತಿದ್ದೀವಿ ಅಂದರೆ ಮನೋಜ್ ಅಣ್ಣ ಅವ್ರ ಕಾರಲ್ಲಿ ಕೂತಿದ್ದೀವಿ ಮನೋಜ್ ಅಣ್ಣ ಅಂತೂ ಮಸ್ತ ಕಾರ್ ಓಡಿಸ್ತಾರೆ ಗೈಸ್ ನಾನು ನಿನ್ನೆ ನೋಡಿದೆ ಆ್ಯಂಡ್ ನಾನು ಮ್ಯೂಸಿಕ್ ಆಪ್ರೇಟರ್ ನಾನು ಹಾಕ್ತೀನಿ ಮ್ಯೂಸಿಕ್ಕು ಡೋರ್ ಸರಿಯಾಗಿ ಕ್ಲೋಸ್ ಮಾಡಿ ಅಣ್ಣ ಡೋರ್ ಓಪನ್ ಮಾಡ್ತೀವಿ ಕ್ಲೋಸ್ ಮಾಡಿ ನಂದಲ್ಲ ಪ್ರಾಬ್ಲಮ್ ನಿಮ್ದಿರ್ಬೇಕು ಗೈಸ್ ನನ್ನ ಮೇಲೆ ಹೇಳಿದ್ರು ಗೈಸ್ ಒಳ್ಳೆ ಹುಡುಗನ ಹಾಕ್ಕೊಂಡ್ರು ಗೋಪ್ರನೋಣ ಇದು ಯಾ ಗೈಸ್ ಈಗ ಅಣ್ಣ ಒಂದು ರೌಂಡು ಕರ್ಕೊಂಡು ಹೋಗ್ತಾವ್ರೆ ಆಮೇಲೆ ಹೋಗ್ಬೇಕಾದ್ರೆ ಹೋಗೋದು ಈಗ ಬೇಡ ಅದೇ ಬನ್ನಿ ಗೈಸ್ ಈಗ ನಾನು ಮ್ಯಾಚ್ ಆಡಬೇಕಂತೆ ಅಣ್ಣ ಜೊತೆ ನೋಡೋಣ ಆಡಿಕೊಂಡು ಹೋಗೋಣ ಸೋಮವಾರ ನನಗೆ ಕಾಲೇಜ್ ಡೇ ಬೇರೆ ಇದೆ ಗೈಸ್ ಕಾಲೇಜ್ ಡೇ ಮತ್ತು ಮ್ಯಾಚ್ ಎರಡೂ ಒಂದೇ ದಿನ ಇದೆ ನೋಡಬೇಕು ಎರಡೂ ಹೆಂಗೆ ಮೇಂಟೈನ್ ಮಾಡಬೇಕಂತ ಮಾಡಿಕೊಂಡು ಹೊರಡಬೇಕು ನೋಡೋಣ 9:30 ಇರೋದು ಮ್ಯಾಚು 1 ಗಂಟೆ ಮುಗೀತು ಹತ್ತಿರ 1 ಗಂಟೆ ಆಗುತ್ತೆ ಮುಗಿಸ್ಕೊಂಡು ಸ್ಟ್ರೈಟ್ ಅವೇ ಐ ಹ್ಯಾವ್ ಟು ಗೋ ಕಾಲೇಜ್ ಡೇ ಅಷ್ಟೊತ್ತರ ಒಳಗಡೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ನೋಡೋಣ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್ ಮನೋಜಣ್ಣ ಕಾರಲ್ಲಿ ನಾನೀಗ ಮೊಬೈಲ್ ತರೋಕ್ಕೆ ಅಂತ ಬಂದಿದ್ದೀನಿ ನೋಡಿ ಮೊಬೈಲ್ ತಗೊಂಡು ಈಗ ಹೋಗ್ತಾ ಇದ್ದೀನಿ ನೋಡಿ ಗೈಸ್ ಹಂಗೆ ಮಸಾಲ ಗೈಸ್ ನಾ ಕಾರ್ ಓಡಿಸೋದು ಕಲಿತೀನಿ ಗೈಸ್ ಈಗ ನಾನು 6 ಮಂತ್ಸಲ್ಲಿ ನಾನು ಕಲ್ತ್ಬಿಡ್ತೀನಿ ಕಾರ್ ಓಡಿಸೋದು ಬನ್ನಿ ಈಗ ಮ್ಯಾಚ್ ಸ್ಟಾರ್ಟ್ ಆಗೋದು ನಾನು ಆಡಬೇಕು ಬಟ್ ಸರ್ ಇದ್ದಾರೆ ಅದಕ್ಕೋಸ್ಕರ ನಾನು ಆಡ್ತಾಯಿಲ್ಲ ಈಗ ಆಡಿಕೊಂಡು ಹೋಗೋಣ ಸರ್ ಹೋಗ್ತಾ ಇದ್ದಾರೆ ಹೋದ್ಮೇಲೆ ಸಿಗ್ತೀನಿ ಸಿ ಆಸ್ಬೆಲ್ ಮೈ ನ್ಯೂ ಫ್ರೆಂಡ್ I'm doing vlog. ಓಕೆ ಬನ್ನಿ ಗೈಸ್ ಈಗ ನೋಡಿ ಫುಟ್ಬಾಲ್ ಮ್ಯಾಚ್ ಆಡ್ತಾ ಇದ್ದಾರೆ ನಾನು ಇಷ್ಟೊತ್ತಿಗೆ ಆಡಿದೆ ಆ್ಯಂಡ್ ಈಗ ಅವ್ರು ಆಡೋದು ನೋಡೋಕೆ ಹೋಗ್ತಾ ಇದ್ದೀನಿ ಬಿಕಾಸ್ ಇನ್ನೂ ಆಡಬೇಕು ಸಿ ನನ್ನ ಟಿ ಶರ್ಟ್ ಎಲ್ಲ ನೆಂದ್ಬಿಟ್ಟಿದೆ
ಬನ್ನಿ ತೋರಿಸ್ತೀನಿ ಅವ್ರು ಆಡ್ತಾ ಇರೋದು. ಆ್ಯಂಡ್ ಸಿ ಆ ಫುಲ್ ಮಸ್ತು ಗೇಮ್ ಗೈಸ್ ನೋಡಿ. ಮನೋಜನ್ನ ಆ್ಯಂಕಲ್ ಟ್ವಿಸ್ಟ್ ಮಾಡ್ಕೊಂಡು ಬಂದರು, ಶೂ ಬಿಚ್ಚಾಕ್ತಾ ಇದ್ದಾರೆ ನೋಡಿ. ಸ್ವಲ್ಪ ಹೊತ್ತು ಗೈಸ್ 9:30ವರೆಗೂ ಆಡಿ ಇನ್ನು ಮನೆಗೆ ಹೊರಟು ಸಿಗ್ತೀನಿ ಗೈಸ್. ಇಷ್ಟೊತ್ತವರೆಗೂ ಇಲ್ಲೇ ಇದ್ದೆ ಆ್ಯಂಡ್ ನಾನು ಸ್ವಲ್ಪ ಮಸ್ತಾಗಿ ಆಡಿದ್ದೀನಿ ಗೈಸ್. ಈಗ ಮಿಸ್ಟೇಕ್ಸ್ ಆಯಿತು ಆ್ಯಂಡ್ ಇನ್ನು ಮನೆಗೆ ಹೊರಟು ಸಿಗ್ತೀನಿ ಮನೆ ಗೈಸ್. ಈಗ ಮುಗಿಸ್ಕೊಂಡು ಹೊರಟ್ವಿ ನಾನು ಮನೋಜಣ್ಣ. ಆ್ಯಂಡ್ ಈಗ ಸ್ವಲ್ಪ ವಿಂಡೋ ತೆಗಿಯೋಣ ಗೈಸ್ ಸೆಕೆ. ಬನ್ನಿ ಈಗ ಮನೆಗೆ ಹೊರಟು ಸಿಗ್ತೀನಿ. ಅಣ್ಣ ಇನ್ನ ಲೆನ್ಸ್ ಕಾರ್ಟ್ ಕೊಡ್ಬೇಕಂತ ಹೋಗ್ಬೇಕಂತೆ. ಅವರು ಎಲ್ಲಿ ಡ್ರಾಪ್ ಮಾಡ್ತೀರಣ್ಣ? ಗೈಸ್ ಫೈನಲಿ ಮನೆಗೆ ಬಂದು ಈಗ ಊಟ ಮಾಡಿ ಮಲ್ಕೊಬೇಕು. ಫುಲ್ಲು ನಿದ್ದೆ ಬರ್ತೈತೆ, ತಲೆಯೆಲ್ಲ ನೋವ್ತೈತೆ. ಇನ್ನು ಬೆಳಗ್ಗೆ ಸಿಗ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಸಿಗೋಣ ನಾಳೆ ಬೆಳಗ್ಗೆ ವ್ಲಾಗಲ್ಲಿ ಅಲ್ಲಿ ಸ್ಟೇ ಟ್ಯೂನ್. ಗುಡ್ ನೈಟ್ ಗೈಸ್.